ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಗನಿಗೆ ಡ್ರೆಸ್ ಹೊಲಿಯೋದಿದು. ಇದರಲ್ಲಿ 1.5 ಮೀಟರ್ ಇರೋದು. ಇದು ಯಾವ ಥರ ಹೊಲಿಯೋದು ಅಂತ ತೋರಿಸ್ತೇನೆ ನಾನು. 1.5 ಮೀಟರಲ್ಲಿ ಹೇಗೆ ಹೊಲಿಯೋದು ಅಂತ. ಸ್ಟಿಚ್ ಮಾಡೋದನ್ನು ತೋರಿಸಲಿಕ್ಕೆ ಆಗ್ತದ ಗೊತ್ತಿಲ್ಲ, ಅಂದರೆ ಟೈಮ್ ಆಯಿತು. ನೋಡಿ 1.5 ಮೀಟರ್ ಅಷ್ಟೇ ಇದೆ. 1.5 ಮೀಟರ್. ಅವಳಿಗೆ ಯಾವ ಥರ ಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ಟಾಪ್ ಅಂತ ಹೇಳಿದ್ಲು ಅಷ್ಟೇ. ಅದಕ್ಕೆ 1.5 ಮೀಟರ್ ಬಟ್ಟೆ ಸಾಕು ಅಂತ ನಾನು ಹೇಳಿದ್ದೆ. ಹಾಗೆ ಫಸ್ಟ್ ನಾನು ಕೈ ತೆಕ್ಕೊಳ್ತೇನೆ. ಈಗ ಕೈಯುದ್ದ 20 ಇಂಚು. ಅಲ್ಲಿಂದ ಅಲ್ಲಿಗೆ ಪೀಸಿದ್ದ ಒಂದು ಸ್ವಲ್ಪ ಕಡಿಮೆ ಪೀಸಿದ್ದ ಕಾರಣ ನಾನು ಅಡ್ಜಸ್ಟ್ ಮಾಡೋದು 20 ಇರೋದು. ಇದು ನನ್ನ ಮಗನಿಗೆಲ್ಲ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡ್ತೇನೆ ನಾನು. ಹಾಗೆ ನಾನು ಹೇಳಿದ್ದವಳ ಹತ್ರ 1.5 ಮೀಟರ್ ಸಾಕು ಅಂತ. ಅಂದರೆ ಯಾವ ಥರ ಸ್ಟಿಚ್, ಬರೀ ಟಾಪ್ ಅಂತ ಅಂದ್ಕೊಂಡದ್ದು ನಾನು. ಇದು ನೋಡುವಾಗ ಸ್ವಲ್ಪ ಪ್ಯಾಟರ್ನ್ ಇದೆ ಹಾಗೆ. ಇದೀಗ 2 ಫೋಲ್ಡ್ ಇದೆ. ಇದು ಕೆಳಗಿನ ಪೀಸ್, ನಾನು ಈಚೆದ್ದು 4 ಫೋಲ್ಡ್ ಆಯ್ತದ್ದು. ಇದು ಟೋಟಲ್ ಇರೋದು 31. ಅವಳಿಗೆ 28 ಬೇಕಾದಂತೆ. ನೋಡುವ ಸ್ಟಿಚ್ ಆಗಿ ಎಷ್ಟು ಸಿಗ್ತದೆ ಅಂತ. ಶೇಪು ಇಲ್ಲಿ ನಾನು ನೆಕ್, ಬ್ಯಾಕ್ ಮತ್ತು ಫ್ರಂಟ್ ಒಂದೇ ಲೆಕ್ಕ ಕಟ್ ಮಾಡಿದ್ದೇನೆ. ಮತ್ತು ಬ್ಯಾಕ್ ಸ್ವಲ್ಪ ಡೀಪ್ ಬೇಕಂತೆ ಅವಳಿಗೆ, ಹಾಗೆ ಆಮೇಲೆ ಸ್ವಲ್ಪ 1 ಇಂಚು ಜಾಸ್ತಿ ತಗೊಳ್ತೇನೆ ಬ್ಯಾಕಲ್ಲಿ. ಇದು ಪೀಸ್ ಅಲ್ಲಿಂದ ಅಲ್ಲಿಗೆ ಉಂಟು. ಇನ್ನು ಬೇಕಿದ್ರೆ ದೊಡ್ಡದು ಮಾಡ್ಬೋದು. ಅಂದರೆ ದೊಡ್ಡದು ಮಾಡಲಿಕ್ಕೆ ಬೇಕಂದರೆ ಅಷ್ಟು ಪೀಸ್ ಇಲ್ಲ ಅಲ್ಲಿ. ಬರೀ ಟಾಪ್ ಆದರೆ, ಅಂದರೆ ಗಿಡ್ಡ ಟಾಪ್ ಆದರೆ 1.5 ಮೀಟರ್ ಸಾಕಾಗುತ್ತೆ. ಒಂದು 30 ಇಂಚು ಉದ್ದ ಟಾಪ್ ಎಲ್ಲ ಆದರೆ 1.5 ಇಂಚು ಸಾಕು. ಅಂದರೆ ವಿಡ್ತಾಗಲ್ಲ ಇರ್ತದೆ ಟಾಪ್ ಪೀಸಲ್ಲಿ, ಅದಕ್ಕೆ. ಇದು ಇವಳಿಗೆ ಫ್ರಾಕ್ ಥರ ಬರಬೇಕು. ಇಲ್ಲಿ ಲೈನಿಂಗ್ ಕೂಡ, ಅದು ಕೂಡ ನೋಡಿ ಯಾವ ಕಲ್ಲರಿಗೆ ಯಾವ ಕಲರ್ ತಗೊಂಡಿದ್ದಾಳೆ ಅಂತ. ಅದು ಕೂಡ 1 ಮೀಟರ್ ತಗೊಂಡಿದ್ದಾಳೆ. ಇಲ್ಲಿ ನಾನು ಬ್ಯಾಕಿಗೆ 1 ಇಂಚಿನಷ್ಟು ಶೇಪ್ ಕೊಡ್ತೇನೆ.
ಇದು ನಾನು ಲೈನಿಂಗ್ಗೆ ಅಟ್ಯಾಚ್ ಮಾಡಿ ಉಲ್ಟಾ ಮಾಡಿದೆ, ಪೀಸ್ ಕೊಡಲಿಕ್ಕಿಲ್ಲ ನೆಕ್ಕಿಗೆ. ಲೈನಿಂಗ್ ಅಟ್ಯಾಚ್ ಆಗಿ, ಇದು ಬಾಡಿಗೆ ಲೈನಿಂಗ್ ಅಟ್ಯಾಚ್ ಆಗಿ ಕೆಳಗಿನ ಪೀಸ್ ಉಂಟಲ್ಲ, ಅದನ್ನು ಫಸ್ಟ್ ನೆರಿಗೆ ಕೊಡ್ತಾ ಬರ್ತೇನೆ. ಅದರ ಮೇಲೆ ಲೈನಿಂಗ್ ಅಂದರೆ ಅಷ್ಟು ಅಗಲ ಇಲ್ಲಲ್ಲ, ಅದಕ್ಕೆ ಲೈನಿಂಗನ್ನು ಸ್ವಲ್ಪ ದೂರವಾಗಿ ನೆರಿಗೆ ಕೊಡ್ತಾ ಬರೋದು. ಇದೀಗ ಬಟ್ಟೆಯನ್ನು ಮಾತ್ರ ನೆರಿಗೆ ಕೊಡ್ತಾ ಬರ್ತಾ ಇದ್ದೇನೆ. ಇನ್ನು ಲೈನಿಂಗನ್ನು ಇದರ ಮೇಲಿಟ್ಟು ಸ್ವಲ್ಪ ದೂರ ನೆರಿಗೆ ಕೊಡ್ತಾ ಬಂದರೆ ಆಯಿತು. ಇಂಥ ಬಟ್ಟೆಗೆ ಪಾಲಿಸ್ಟರ್ ಲೈನಿಂಗ್ ಇಟ್ಟರೆ ಕಾಣೋದು. ಇದೀಗ ಎರಡು ಸೈಡ್ ಕೂಡ ನೆರಿಗೆ ಕೊಟ್ಟು ಲೈನಿಂಗ್ ಅಟ್ಯಾಚ್ ಎಲ್ಲ ಆಯಿತು. ಇನ್ನು ಸೈಡ್ ಜಾಯಿಂಟ್ ಮಾಡಿ ಕೈ ಜಾಯಿಂಟ್ ಮಾಡಿದರೆ ಆಯಿತು. ಆದರೆ ನಾನು ಸೈಡ್ ಜಾಯಿಂಟ್ ಮಾಡಿ ಕೊಂಡೋಗ್ತೇನೆ ಮನೆಗೆ, ಮತ್ತು ಅವಳಿಗೆ ಹೇಗೆ ಬೇಕೋ ಆ ಥರ ಮಾಡಬೇಕಷ್ಟೇ. ಹಾಗೆ ಇಷ್ಟೆಲ್ಲ ಅವಸರದಲ್ಲಿ ನಾನು ಕೆಲಸ ಮಾಡಿದೆಲ್ಲ ಮನೆಗೆ ಹೋದ ಮೇಲೆ ಅದನ್ನೆಲ್ಲ ಬಿಡಿಸಿದ್ದಾರೆ. ನೆಕ್ಕೊಂದು ಬಿಟ್ಟು ಮತ್ತು ಸೈಡೆಲ್ಲ ಬಿಡಿಸಿ ಅವಳಿಗೆ ಹೇಗೆ ಬೇಕು ಆ ಥರ ಮಾಡು ಅಂತ. ಇಲ್ಲಿ ನೋಡಿ, ನಾನು ಅಂಬ್ರೆಲ್ಲ ಕಟ್ಟಿಂಗ್ ಅಲ್ವಾ, ಅದನ್ನು ಸೈಡ್ ಜಾಯಿಂಟ್ ತನಕ ಜಾಯಿಂಟ್ ಮಾಡಿ ಆಮೇಲೆ ಲೈನಿಂಗ್ ಮತ್ತು ಬಟ್ಟೆಯನ್ನು ಬೇರೆ ಸಪ್ರೇಟಾಗಿ ಸ್ಟಿಚ್ ಮಾಡಿತು. ಸೊಂಟದವರೆಗೆ 1 ಲಕ್ಷ. ಆಮೇಲೆ ಬಟ್ಟೆಯನ್ನು ಬೇರೆ ಲೈನಿಂಗನ್ನು ಬೇರೆ ಅಟ್ಯಾಚ್ ಮಾಡೋದು.
ಇದೆಲ್ಲ ವೇಸ್ಟ್ ನಾನು ಮಾಡಿದ್ದು. ಅವಳಿಗೆ ಸೈಡು ಓಪನ್ ಬೇಕಿತ್ತಂತೆ, ಹಾಗೆ ಮತ್ತು ಮನೆಗೆ ಹೋಗಿ ಸ್ಟಿಚ್ ಮಾಡೋದನ್ನು ತೋರಿಸ್ತಿಲ್ಲ. ಫುಲ್ ಆದಮೇಲೆ ನಿಮಗೆ ತೋರಿಸ್ತೇನೆ. ಅವಳಿಗೆ ಇದು ಬಾಡಿ ಉದ್ದ ಆಯ್ತಂತೆ. 16 ಇಂಚ್ ಇಟ್ಟಿದ್ದೇನಲ್ಲ ನಾನು, ಅವಳಿಗೆ ಒಂದು 14 ಅಷ್ಟೇ ಬೇಕಾದ್ದು. ಅಷ್ಟು ಗಿಡ್ಡ ಮಾಡಿಸಿದ್ದಾಳೆ ನನ್ನ ಹತ್ರ. ಮಾತ್ರ ಡ್ರೆಸ್ ಸೂಪರಾಗಿದೆ. ಈಗ ನೋಡಿ ಇದು ರೆಡಿ ಆಯಿತು. ಇನ್ನು ಕೈ ಅಟ್ಯಾಚ್ ಮಾಡಿದರೆ ಆಯಿತು. ಸ್ವಲ್ಪ ಕಿಟಕಿ ಬ್ಯಾಗ್ ಬರೋದಪ್ಪು ಬ್ಯಾಗಿಂದ ಕಿನ್ನದ್ದು ಸೈದು ಚಿಂತದ ಇದಾಯರ್ನೆ ಡ್ರೆಸ್ ತಗಲ್ಲ ಒಂದು ಶೋ ಸೂಪರಾ, ಇಷ್ಟನಾ? 1.5 ಮೀಟರಲ್ಲಿ ಈ ಥರ ಡ್ರೆಸ್ ಆಗಿದೆ ನೋಡಿ. ಹಾಗೆ 2 ಪಿಕ್ ಸಹ ಹಾಕಿದ್ದೇನೆ ಮಗಳದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.